ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾ ಟ್ರೋಲ್ ಆಗ್ತಿದ್ದ ಸೋನು ಗೌಡ ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಬಾಲಕಿಯನ್ನ ದತ್ತು ಪಡೆದು ಜೈಲು ಸೇರಿದ್ದಾಳೆ. ಬಾಲಕಿಯನ್ನೇ ರೀಲ್ಸ್ಗೆ ಬಳಸಿಕೊಂಡು ಖಾಕಿ ಕೈಯಲ್ಲಿ ತಗಲಾಕೊಂಡಿದ್ದಾಳೆ. ಗೊತ್ತಿಲ್ಲ ಬೆನ್ನಲ್ಲೇ ಬರುವಿನ ಈ ಲೈನ್ ನನ್ ಹುಡ್ಗಂಗೆ ನಿಂಗೆ ನನ್ಕಿಂತ ಮುದ್ದಾಗಿರೋ ಹುಡುಗಿ ಸಿಗ್ಬೋದು, ಆದ್ರೆ ನಂತರ ಮುದ್ದು ಮಾಡೋ ಹುಡುಗಿ ಸಿಗೋಣ. ಡೇಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ. ರೀಲ್ಸ್ ರಾಣಿ ವಿವಾದ ಮತ್ತು ತನ್ನ ಬೋಲ್ಡ್ ವಿಡಿಯೋಗಳ ಮೂಲಕ ಸದಾ ಸುದ್ದಿಯಲ್ಲಿರೋ ಸೋನು ಗೌಡ ಮತ್ತೆ ಸದ್ದು ಮಾಡ್ತಿದ್ದಾರೆ. ಮಾಲ್ಡೀವ್ಸ್ನಲ್ಲಿ ಬಿಕಿನಿ ವಿಡಿಯೋ ಹರಿಬಿಟ್ಟು ಯುವಕರ ನಿದ್ದೆ ಕದ್ದಿದ್ದ ಸೋನು ಈಗ ಲಾಕ್ ಆಗಿದ್ದಾರೆ. ಈಗ ಅವ್ರ ಅಪ್ಪ ಅಮ್ಮನ್ಗೂ ಇಷ್ಟ, ಇವಳು ನನ್ನ ಜೊತೆ ಇರೋಕ್ಕೂ ಇಷ್ಟ, ಪ್ರತಿಯೊಂದು ಇಷ್ಟ. ಇವಾಗ ನಾನು ತಗೊಂಡಿದ್ದೀನಿ ದತ್ತುಗೆ, ಅಫ್ಕೋರ್ಸ್ ನನ್ನ ಜೊತೆಲಿ ಇವಾಗ ತಗೊಂಡಿದ್ದೀನಿ ಆಲ್ರೆಡಿ. ಇಲ್ಲೀಗಲ್ ಅಡಾಪ್ಷನ್ ಆಗಿದೆ ಇಲ್ಲಿ. ಕಾನೂನು ಬಾಹಿರವಾಗಿ ಮಗು ದತ್ತು ಪಡೆದ ಆರೋಪ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್, ಸೋನು ಅರೆಸ್ಟ್. ಮನೆ ಕೆಲಸ ಮಾಡಕ್ ಬಂದಿಲ್ಲ, ಇದು ಗುಡ್ಸಿ ಕೈಯೆಲ್ಲ ನೋವು ಬಂದ್ಬಿಡುತ್ತೆ ಸರ್. ಬಿಗ್ ಬಾಸ್ OTT ಖ್ಯಾತಿಯ ಸೋನು ಗೌಡ ಸದಾ ವಿವಾದಗಳಿಂದಲೇ ಸುದ್ದಿಯಲ್ಲಿರ್ತಾರೆ. ಈ ಬಾರಿ ಅರಿಯದೆ ಮಾಡಿದ ತಪ್ಪಿಗೆ ಜೈಲು ಸೇರಿದ್ದಾರೆ. ಇವಾಗ ನಾನು ತಗೊಂಡಿದ್ದೀನಿ ದತ್ತುಗೆ, ಅಫ್ಕೋರ್ಸ್ ನನ್ನ ಜೊತೆಲಿ ಇವಾಗ ತಗೊಂಡಿದ್ದೀನಿ ಆಲ್ರೆಡಿ. ಮಾರ್ಚ್ 2ರಂದು ಸೋನು ಗೌಡ ಓರ್ವ ಬಾಲಕಿಯನ್ನ ದತ್ತು ಪಡೆದಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಬಿಲ್ಡಪ್ ಕೊಟ್ಟಿದ್ಲು. ಇದೇ ಎಡವಟ್ಟು ರೀಲ್ ಸ್ಟಾರ್ಗೆ ಮುಳುವಾಗಿದೆ. ಇಷ್ಟಕ್ಕೂ ರಾಯಚೂರು ಮೂಲದ 8 ವರ್ಷದ ಬಾಲಕಿಯನ್ನ ಸೋನು ದತ್ತು ಪಡೆದುಕೊಂಡಿದ್ದಾಳೆ. ಈ ದತ್ತು ಪ್ರಕ್ರಿಯೆ ಕಾನೂನು ಬಾಹಿರ ಎಂಬ ಆರೋಪ ಕೇಳಿಬಂದಿದೆ. ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಬಾಲನ್ಯಾಯ ಕಾಯ್ದೆ, ಹಿಂದೂ ದತ್ತು ಕಾಯ್ದೆ ಉಲ್ಲಂಘನೆಯಡಿ ಸೋನು ವಿರುದ್ಧ ಬ್ಯಾಡ್ರಳ್ಳಿ ಠಾಣೆಗೆ ದೂರು ನೀಡಿದ್ದಾರೆ. ಇಲ್ಲೀಗಲ್ ಅಡಾಪ್ಷನ್ ಆಗಿದೆ ಇಲ್ಲಿ. ಕಾರಾ ಪೋರ್ಟಲ್ ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ, ಸಾರಾ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆಸ್ ಪರ್ ದಿ JJ ಆಕ್ಟ್ 75 ಪ್ರಕಾರ 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆಕ್ಷನ್ ತಗೊಂಡಿದೀವಿ. ಹಿಂದೂ ದತ್ತು ಕಾಯ್ದೆಯಡಿ ಮಕ್ಕಳನ್ನ ದತ್ತು ಪಡೆಯುವ ವ್ಯಕ್ತಿ ಮತ್ತು ಪಡೆಯಲ್ಪಡುವ ಮಗುವಿನ ನಡುವೆ ಕನಿಷ್ಠ 25 ವರ್ಷ ಅಂತರವಿರಬೇಕು. ದತ್ತು ಪಡೆಯುವ ವ್ಯಕ್ತಿ ತನ್ನ ಅರ್ಹತೆಯ ಕುರಿತು ಕೇಂದ್ರ ಹಾಗೂ ರಾಜ್ಯ ದತ್ತು ಪ್ರಾಧಿಕಾರಕ್ಕೆ ಕಡ್ಡಾಯವಾಗಿ ಮಾಹಿತಿ ನೀಡಬೇಕು. ಕಾನೂನಿನ ನಿಯಮಗಳನ್ನು ಅನುಸರಿಸಬೇಕು. ಆದರೆ ಸೋನು ಗೌಡಗೆ ದತ್ತು ಪಡೆಯುವ ಅರ್ಹತೆ ಇಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಮಗುವಿನ ಮಾರಾಟವಾಗಿರೋ ಅನುಮಾನ ಮೂಡಿದೆ. ಹೀಗಾಗಿ ಸೋನು ಗೌಡ ಜೊತೆ ಇದ್ದ ಮಗುವನ್ನ ಬ್ಯಾಡ್ರಳ್ಳಿ ಪೊಲೀಸರು ರಕ್ಷಿಸಿದ್ದಾರೆ. ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ, 8 ವರ್ಷದ ಮಗುನ. ಅದನ್ನ ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ಲೇಂಟಲ್ಲಿ ಕೊಡ್ತಾರೆ. ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಇಲ್ಲೀಗಲ್ ಅಂಡರ್ JJ ಆ್ಯಕ್ಟ್ ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆನ ನಾವು ಕೈಗೊಳ್ತೀವಿ. ಇನ್ನು ರೀಲ್ಸ್ ರಾಣಿ ದತ್ತು ಪಡೆದ ಮಗುವಿನ ಗುರುತು ರಿವೀಲ್ ಮಾಡಿದ್ದಾರೆ. ಬಾಲಕಿಗೆ ನೀಡಿರುವ ಸೌಕರ್ಯ, ಬಟ್ಟೆ ಬರೆ, ಪಾಲನೆ, ಪೋಷಣೆ ಬಗ್ಗೆ ವಿವರಿಸಿದ್ದಾರೆ. ಈ ಮೂಲಕ ಮಗುವಿನ ಆತ್ಮಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಬಾಲಕಿಯನ್ನ ಶಾಲೆಗೆ ಕಳಿಸಿಲ್ಲ ಅನ್ನೋದು ಬಯಲಾಗಿದೆ. ಲೀಗಲ್ ಆಗಿ ಎನ್ಕ್ವೈರಿ ನಡೀತಾ ಇದೆ. ಲೀಗಲ್ ಆಗಿ ಪ್ರೊಸೆಸಿಂಗ್ ಮಾಡ್ತಿದ್ದೀನಿ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಹುಡುಗಿನ ರಕ್ಷಣೆ ಮಾಡಕ್ಕೆ ಅಂತ ನಾನು ಕರ್ಕೊಂಡು ಬಂದಿದ್ದು. ಸ್ಟಿಲ್ ಅವಳು ಸೇಫ್ ಆಗಿದ್ದಾಳೆ, ಆರಾಮಾಗಿದ್ದಾಳೆ. ಹೆಚ್ಚಿನ ವಿಚಾರಣೆ ಅಗತ್ಯವಿದ್ದು ಪೊಲೀಸರು 3 ದಿನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕಂತೂ ಸೋನು ಗೌಡ ದತ್ತು ಪ್ರಕ್ರಿಯೆ ನನಗೆ ಗೊತ್ತಿಲ್ಲ ಅಂತಷ್ಟೇ ಹೇಳಿಕೆ ನೀಡಿದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.